ಭಾರತ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ನೋಡಿ, ಭಾರತವನ್ನು ನೀವು ಕೆಣಕಿದ್ದೀರಿ, ಇದರ ಒಂದು ಇತ್ಯರ್ಥ ಅಥವಾ ಇದಕ್ಕೆ ಫುಲ್ ಸ್ಟಾಪ್ ಇಡೋದನ್ನು ನಾವು ಮಾಡ್ತೀವಿ. 3 ದಶಕಗಳಿಂದ ನಾವು ಹೇಳ್ತಾ ಬಂದಿದ್ದು ಒಂದೇ, ಪಾಕಿಸ್ತಾನ ದ್ವೇಷಿ ಅಲ್ಲ ನಾವು. 3 ದಶಕಗಳಿಂದ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟವರಿಗೆ ಫಂಡಿಂಗ್ ಮಾಡಿ ಹಣ ಕೊಟ್ಟು ಭಾರತದೊಳಗಡೆ ನುಸುಳಿಸಿ ಮೊನ್ನೆ ಆದಂಥ 22ನೇ ತಾರೀಕು ಆದಂಥ ಘಟನೆಗೆ ನೀವು ISI ಜೊತೆಯಲ್ಲಿ ಈ ಲಷ್ಕರ್ ಇ ತೊಂಗ ಸಂಘಟನೆ ಜೊತೆಯಲ್ಲಿ ಮೀಟಿಂಗ್ ಮಾಡ್ತೀರಿ, ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಅವ್ರು ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಿ. ಪಾಕಿಸ್ತಾನದ ಆರ್ಮಿಯ ಮಾಜಿ ಸೈನಿಕ ಕೂಡ ಅದರಲ್ಲಿದ್ದ ಅನ್ನೋದು ಮಾಹಿತಿ ಸಿಕ್ಕಿತ್ತು ಭಾರತೀಯ ಸೇನೆಗೆ. ಹೀಗಾಗಿ ಭಾರತ ಕಟ್ಟುನಿಟ್ಟಾಗಿ ಹೇಳುತ್ತಿತ್ತು, ಹಾಗೆ ಜಾಗತಿಕವಾಗಿ ಪಾಕಿಸ್ತಾನದ ಮುಖವಾಡವನ್ನು ಬಯಲು ಮಾಡಿತ್ತು. ಹಾಗೆ ಅಮೆರಿಕಕ್ಕೆ ಮೊದಲೇ ಹೇಳಿತ್ತು, ನೋಡಿ ನಾವು ಇದನ್ನು ಸಹಿಸೋದಿಲ್ಲ, ನಾವು ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತೇಳಿ. ಆ ಗಳಿಗೆಗೆ ನಾವು ಸಾಕ್ಷಿಯಾಗಿದ್ದೀವಿ. ದಯವಿಟ್ಟು ಹಾಗೆ ರಂಜಿತ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಮ್ಮುವಿನ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಈಗ ಜಮ್ಮು, ಕಥುವಾ, ಸಂಬಾ, ರಜೌರಿ ಹಾಗೂ ಪೂಂಚ್ನಲ್ಲಿ ಶಾಲಾ ಕಾಲೇಜುಗಳು ಮತ್ತು ಇತರೆ ಸಾರ್ವಜನಿಕ ಆಕ್ಟಿವಿಟೀಸ್ನ ಬಂದ್ ಮಾಡಲಾಗಿದೆ. LOCಗೆ ಹೊಂದಿಕೊಂಡಿರುವಂತಹ ಜಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಶಾಲಾ ಕಾಲೇಜುಗಳು ಹಾಗೂ ಸಾರ್ವಜನಿಕ ಚಟುವಟಿಕೆಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಮ್ಮ ಸೇನೆ ಯುದ್ಧದ ಹೋರಾಟವನ್ನು ಮಾಡುತ್ತೆ, ಯಾವುದೇ ದಾಳಿಗಳಾದರೂ ಕೂಡ ಸೇನೆ ರಕ್ಷಣೆಯನ್ನು ಮಾಡುತ್ತೆ ಮತ್ತು ಪ್ರತಿ ದಾಳಿಯನ್ನು ನಡೆಸುತ್ತೆ. ಓಕೆ, ಮತ್ತೊಂದು ಕಡೆ ಮುಂಬೈನಲ್ಲಿ ಟ್ರೈನ್ಗಳೆಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಸಾಧಾರಣವಾಗಿ ಹೊರದೇಶಗಳಿಂದ ಬರುವಂಥ ವಿಮಾನಗಳು ಕೂಡ ತಮ್ಮ ರೂಟ್ ಚೇಂಜ್ ಮಾಡ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿಯವರು ಹೊರದೇಶಗಳಲ್ಲಿ ಇದ್ದರು ಅಥವಾ ಬರ್ತಾ ಇದ್ದವರು ಕೂಡ ಸ್ವಲ್ಪ ಸಂಪರ್ಕ ಮಾಡಿಕೊಳ್ಳಿ. ಇದೊಂದು ಯುದ್ಧದ ಸಂದರ್ಭ ಅನ್ನೋದು ನಿಮ್ಗೆ ಗೊತ್ತಿದೆ. ಆಮೇಲೆ ಪಾಕಿಸ್ತಾನದ ವಾಯುನೆಲೆಯನ್ನು ಯಾವುದೇ ಏರ್ಲೈನ್ಸ್ಗಳು ಬಳಸ್ಕೋತಾ ಇಲ್ಲ ಅನ್ನೋದನ್ನು ಕೂಡ ತೋರಿಸಿದ್ವಿ. ಒಂದು ಮಾತ್ರ ವಿಮಾನ ಇತ್ತು, ಅದರಲ್ಲೇ ಯಾರೋ ಪಾಕಿಸ್ತಾನಿಗಳೆಲ್ಲ ಓಡೋಗ್ತಾ ಇರಬೇಕು ಅನ್ನೋಂಥ ಮಾತನ್ನು ಶ್ರೀಲಕ್ಷ್ಮಿ ಅವರು ದಿಟ ಅಂಥದ್ದೇ ನಡೆಯೋದು. ಅಲ್ಲಿ ಮಾತು ಹೇಳೋದು, ಓಡೋಗ್ಬಿಡೋದು, ಡೈಲಾಗ್ ಹೊಡೆಯೋದು, ಓಡೋಗೋದು. ಅಲ್ಲಿಯ ಜನರಲ್ ಕೂಡ ಅದನ್ನೇ ಮಾಡ್ದ, ಆಮೇಲೆ ಬಿಲಾಲ್ ಭುಟ್ಟೋ ಕೂಡ ಅದನ್ನೇ ಮಾಡ್ದ, ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಇದೀಗ ಬನ್ನಿ ವೀಕ್ಷಕರೇ, ನಿರಂತರವಾಗಿ ಕಳೆದ 15 ದಿನಗಳಿಂದ LOC ಕಡೆಯಿಂದ ಅಂದರೆ ಶ್ರೀನಗರದ ಆ ಭಾಗದಿಂದ ನಿರಂತರವಾಗಿ ನಾವು ನಿಮಗೆ ಇಂಚಿಂಚಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ವಿ. ರಂಜಿತ್ ಶಿರಿಯಾರ್ ನನ್ನ ಜೊತೆ ಇದ್ದಾರೆ, ಅಭಿಷೇಕ್ ಇದ್ದಾರೆ. ಯಾವೆಲ್ಲ ಜಾಗಗಳನ್ನು ನಾವು ಇಲ್ಲಿ ಕೂತು ಮಾತಾಡ್ತಾ ಇದ್ವೋ ಅವೆಲ್ಲ ವಿಚಾರಗಳನ್ನು ಅಲ್ಲಿಂದ ನಮಗೆ ಯಾವೆಲ್ಲ ಅಣೆಕಟ್ಟೆಯಿಂದ ನೀರು ಬಂದ್ ಮಾಡಲಾಗಿತ್ತು, ಎಲ್ಲ ವಿಚಾರಗಳು, ಗುಲ್ಮಾರ್ಗ್ ವಿಚಾರ ಎಲ್ಲವನ್ನು ಕೂಡ, ಆಮೇಲೆ ಎಲ್ಲಿ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯಿತು ಎಲ್ಲವನ್ನು ಕೂಡ ಭಾಳ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ನನ್ನ ಇಬ್ಬರು ಕಲೀಗಳು ಭಾಳ ಅದ್ಭುತವಾಗಿ ಮಾಡಿದರು. ಒನ್ಸ್ ಅಗೇನ್ ಅಭಿಷೇಕ್ ಆ್ಯಂಡ್ ರಂಜಿತ್ ಶಿರಿಯಾರ್ ಅವರಿಗೆ ವೆರಿ ಗುಡ್ ಮಾರ್ನಿಂಗ್. ಅಭಿಷೇಕ್, 1:41 ನಡೆದಂಥ 9 ಕಡೆ ಅಟ್ಯಾಕ್ ಆಗುತ್ತೆ, ಮಿಸೈಲ್ ದಾಳಿ ಆಗುತ್ತೆ, ಉಗ್ರರ ನೆಲೆಗಳನ್ನೇ ಗಮನದಲ್ಲಿಟ್ಟುಕೊಂಡು ದಾಳಿ ಆಗುತ್ತೆ. ಇಡೀ ಭಾರತದಲ್ಲಿ ಒಂದು ದೀಪಾವಳಿಯ ಸಂಭ್ರಮಾಚರಣೆ. ಯಾಕೆಂದರೆ ನಾವಂತೂ ಯಾವುದೇ ಜಗಳಕ್ಕೆ ಹೋಗಿಲ್ಲ, ಕಾಲಕ್ಕೆರೆದು ಜಗಳಕ್ಕೆ ಬಂದರು, 26 ಜನರನ್ನು ಕೊಂದರು. ಅದು ಕೂಡ ತಮ್ಮ ಪತ್ನಿಯ ಎದುರೇ ಗಂಡನನ್ನು ಕೊಲ್ಲುವಂಥದ್ದು, ಅವರ ಸಿಂಧೂರವನ್ನು ಅಳಿಸುವಂಥದ್ದು, ಅದೊಂದು ರೀತಿಯಲ್ಲಿ ಒಂದು ಕೆಟ್ಟ ವಿಕೃತ ಮನಸ್ಸದು. ಇದೀಗ ಆಪರೇಷನ್ ಸಿಂಧೂರ. ಈ ಕ್ಷಣದಲ್ಲಿ ಅಭಿಷೇಕ್ಗೆ ಕೇಳಬೇಕಾಗಿರೋದು, ಅಭಿಷೇಕ್ ಮತ್ತು ರಂಜಿತ್ ಇಬ್ಬರಿಗೂ ಕೂಡ ಬಹಳ ದಿನಗಳಿಂದ, ರಂಜಿತ್ ಸ್ವಲ್ಪ ಬೇಗ ಹೋದ್ರಿ, ಇಬ್ಬರು ಕೂಡ ಬಹಳ ದಿನಗಳಿಂದ ಅಲ್ಲಿ ಇದ್ದೀರಿ, ಜಮ್ಮು ಕಾಶ್ಮೀರದಲ್ಲಿ ಇದ್ದೀರಿ. ನಿನ್ನೆವರೆಗಿನ ಆ ಒಂದು ಕ್ಷಣಕ್ಕೂ ಅಭಿಷೇಕ್, ನಿನ್ನೆ ರಾತ್ರಿ ನೀವು ಮಲಗುವ ಮುಂಚಿನ ಆ ಕ್ಷಣವರೆಗೂ ಹೇಗಿತ್ತು, ಈ ಕ್ಷಣ ಹೇಗಿದೆ, ನಿಮಗೆ ಖುದ್ದಾಗಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಅಲ್ಲಿ ನೀವು ಲೈನ್ ಆಫ್ ಕಂಟ್ರೋಲ್ ಹತ್ರ ಇದ್ದೀರಿ, ಅಲ್ಲಿ ಏನು ಅನಿಸ್ತಾ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಖಂಡಿತ ಎಮೋಷನಲ್ ಮೂಮೆಂಟ್ ಅಂತೂ ಹೌದು. ಇಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನೇಕ ವಿಚಾರಗಳಲ್ಲಿ ಸಹಕಾರವನ್ನು ನೀಡಿರುವಂಥದ್ದು, ನಮ್ಮ ಜೊತೆ ಬರುವಂಥ ಚಾಲಕನು ಕೂಡ ಸ್ಥಳೀಯರು ಸಹಕಾರವನ್ನು ನೀಡಿರುವಂಥದ್ದು, ಆದಂಥ ಘಟನೆಯನ್ನು ಪ್ರತಿಯೊಬ್ಬರು ಖಂಡಿಸಿದ್ದಾರೆ. ಆದರೆ ಇಂತಹ ದುರ್ಘಟನೆ ನಡೆಯಲೇಬಾರದು ಅನ್ನೋದು ಇಲ್ಲಿರುವಂಥ ಮುಸಲ್ಮಾನರು ಹೇಳಿರುವಂಥದ್ದು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಇಲ್ಲಿವರೆಗೂ ಒಂದಿಷ್ಟು ಜಾಗದಲ್ಲಿ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇತ್ತು, ಪರಿಶೀಲನೆ ಯಾವ ರೀತಿ ಇದೆ, ಪ್ರವಾಸಿಗರಿಗೆ ಬೇಕಾದಂಥ ಸೌಲಭ್ಯಗಳೇನಿತ್ತು, ಪ್ರವಾಸಿ ತಾಣಗಳಲ್ಲಿ ತೆಗೆದುಕೊಳ್ಳಲಾಗಿರುವಂಥ ಮುನ್ನೆಚ್ಚರಿಕಾ ಕ್ರಮವೇನು, ಬಂಕ್ಗಳ ಓಡಾಟ ಇರ್ಬೋದು, ಟ್ಯಾಂಕ್ಗಳ ಓಡಾಟ ಇರ್ಬೋದಂಥದ್ದು, ಸೇನೆ ಪ್ರತಿನಿತ್ಯ ಕಾನ್ವಾಯ್ ಓಡಾಟ, ಈ ಎಲ್ಲವನ್ನು ನೋಡಿ ಕಳೆದ 1 ವಾರದಿಂದ ಇದು ಡೈಲಿ ರೂಟೀನ್ ಥರ ಅನಿಸಿತ್ತು. ಆದರೆ ಇಲ್ಲಿ ಮಾತ್ರ ಅಲ್ಲ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲಿದ್ದು ನಾವು ಯಾವಾಗ ಉತ್ತರ ಕೊಡ್ತೇವೆ ಅನ್ನೋದು, ಆ ಒಂದು ಉತ್ತರವನ್ನು ಈಗ ನಮ್ಮ ಸರ್ಕಾರ, ನಮ್ಮ ಸೇನೆ ನೀಡಿರುವಂಥದ್ದು. ರಾತ್ರಿ ಈ ಒಂದು ಮಾಹಿತಿ ಗೊತ್ತಾದ ನಂತರ ನಾವು ರಸ್ತೆಯಲ್ಲಿ ನಿಂತಿದ್ದೇವೆ. ಇಲ್ಲಿ ಓಡಾಡುವಂಥ ಒಬ್ಬಿಬ್ಬ ವ್ಯಕ್ತಿಯಾದರೂ ಕೂಡ ನಮಗೆ, ಅಂದರೆ ನಮ್ಮ ದೇಶಕ್ಕೆ
ಜೈಕಾರವನ್ನು ಕೂಗಿದ್ದಾರೆ. ಮಾಧ್ಯಮದ ಮುಂದೆ ಮಾತಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲದಿದ್ರು ಕೂಡ ನಮ್ಮ ಸೇನೆ ಸರಿಯಾದಂಥ ಉತ್ತರವನ್ನು ನೀಡಿದೆ. ನಮ್ಮ ಧರ್ಮದಿಂದ ಯಾರೇ ಮೋಸ ಮಾಡಿದ್ರು, ಯಾರೇ ಇದನ್ನು ಮಾಡಿದ್ರು ಆತ ಉಳಿಯಲೇಬಾರದು. ನಮ್ಮ ಧರ್ಮಕ್ಕೆ ಕಳಂಕನಾದವನು ನಮ್ಮ ಧರ್ಮದಲ್ಲಿ ಇರಲೇಬಾರದು. ಬುಡ ಸಮೇತ ಆತನನ್ನು ಕಿತ್ತು ಹಾಕಬೇಕು ಅನ್ನೋದು ಇಲ್ಲಿರುವಂಥ 70 ವರ್ಷದ ಹಿರಿಯ ಮುಸಲ್ಮಾನ ನಮಗೆ ಮಾಹಿತಿಯನ್ನು ನೀಡಿ ಹೋದರು. ನಮ್ಮೊಟ್ಟಿಗೆ ಆಫ್ ದ ರೆಕಾರ್ಡ್ ಮಾತಾಡಿ ಹೋಗಿರುವಂಥದ್ದು. ಎರಡನೇದು, ಸೇಫ್ಟಿ ವಿಚಾರವಾಗಿ ಈಗ ಕಳೆದ ಒಂದು ವಾರ ಅಲ್ಲ, ಏಪ್ರಿಲ್ 22ರ ಘಟನೆಯ ನಂತರ ಅನೇಕ ಆಯಾಮಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿರುವಂಥದ್ದು. ಇವತ್ತು ಮತ್ತಷ್ಟು ಸೆಕ್ಯೂರಿಟಿ ಹೆಚ್ಚಾಗಿರುವಂಥದ್ದು. ರಾತ್ರಿ 1:30ಯಿಂದ ಇಲ್ಲಿಯವರೆಗೂ ನಾವಿರುವಂಥ ಪ್ರದೇಶವನ್ನು ರಿವೀಲ್ ಮಾಡ್ತಿಲ್ಲ. ಕಾರಣ ಏನು ಅಂತ ನೋಡಿದ್ರೆ, ಇಲ್ಲಿ ವೈಮಾನಿಕ ಒಂದಿಷ್ಟು ಬದಲಾವಣೆಗಳು ಆಗ್ತಿರುವಂಥದ್ದು. ಒಂದಿಷ್ಟು ಹೆಲಿಕಾಪ್ಟರ್ ಮೂವ್ಮೆಂಟ್ಗಳನ್ನು ನೋಡಿದ್ದೇವೆ. ಇಲ್ಲಿವರೆಗೂ ಆ ಮೂವ್ಮೆಂಟ್ ಆರಂಭ ಆಗಿರುವಂಥದ್ದು. ನಾವಿರುವಂಥ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಮಾನ್ಯ ದಿನಕ್ಕಿಂತ ಹೆಚ್ಚಿನ ಯೋಧರನ್ನು ನಾವು ಕಾಣ್ತಿರುವಂಥದ್ದು. ಪ್ರೋಟೋಕಾಲನ್ನು ಹೆಚ್ಚು ಮಾಡಲಾಗಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಕೊಡಲಾಗಿರುವಂಥದ್ದು. ಕೇವಲ LOC ಬಳಿ ಮಾತ್ರವಲ್ಲ, ನಗರ ಭಾಗದಲ್ಲೂ ಕೂಡ ಒಂದಿಷ್ಟು ಖಾಸಗಿ ಶಾಲೆಗಳು ಈಗ ಅನೌಪಚಾರಿಕವಾಗಿ ರಜೆಯನ್ನು ಅವರೇ ಘೋಷಣೆ ಮಾಡಿರುವಂಥದ್ದು. ಇದಿಷ್ಟು ಮತ್ತೊಂದು ಕಡೆ ಆಗುತ್ತೆ. ಆದರೆ ಈ ಒಂದು ಆಪರೇಷನ್ ಸಿಂಧೂರ ಏನಿದೆ, ಖಂಡಿತವಾಗಿಯೂ 26 ಜನ ಮಹಿಳೆಯರು ಅವರ ಕುಟುಂಬಸ್ಥರ ಸಾವನ್ನು ಏನು ಕಣ್ಣೆದುರು ನೋಡಿದ್ರು, ಅಷ್ಟೂ ಜನರಿಗೆ ಇವತ್ತು ಸಂತೋಷವಾಗಿರುವಂಥದ್ದು. ಇವಿಷ್ಟು ಆನಂದ, ಖುಷಿ, ರೋಷ ಎಲ್ಲವೂ ಒಂದೆಡೆ ಆದರೆ, ಮುಂದೊಂದು ದಿನ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧವನ್ನು ಸಾರ್ತೇವೆ ಅಂತ ಹೇಳಿರೋದ್ರಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಖುಷಿಯಲ್ಲಿ ಮೈ ಮರೆಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಸೇನೆ ಈ ಸದ್ಯದ ಮಟ್ಟಿಗೆ ಸೆಕ್ಯೂರಿಟಿಯನ್ನು ಮತ್ತಷ್ಟು ಹೆಚ್ಚು ಮಾಡಿರುವಂಥದ್ದು. ಸೂಕ್ಷ್ಮ ಪ್ರದೇಶವಾಗಿರುವಂಥ ಸ್ಥಳದಲ್ಲಿ ನಾನು ಇದ್ದೇನೆ, ರಂಜಿತ್ ಇದ್ದಾರೆ. ಅನೇಕ ಜಾಗಗಳು ಸೂಕ್ಷ್ಮವಲ್ಲದಿದ್ರೂ ಕೂಡ ಈ ಒಂದು ಘಟನೆಯ ನಂತರ ಮತ್ತಷ್ಟು ಸೂಕ್ಷ್ಮವಾಗಿ ಪರಿವರ್ತನೆಗೊಂಡಿರುವಂಥದ್ದು. ಆ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಟೂರಿಸ್ಟ್ನ ಮೂವ್ಮೆಂಟನ್ನು ನಿಲ್ಲಿಸಲಾಗಿದೆ. ಯಾರೇ ಟೂರಿಸ್ಟ್ಗಳು ಬಂದಿದ್ರು ಟೂರಿಸ್ಟ್ ಸ್ಪಾಟ್ಗಳಿಗೆ ಇವತ್ತು ಅಲೋ ಮಾಡುವಂಥ ಸಾಧ್ಯತೆ ಬಹುತೇಕ ಇಲ್ಲವೇ ಇಲ್ಲ. ಅರೌಂಡ್ 99% ಯಾರನ್ನೂ ಅಲೋ ಮಾಡೋದಿಲ್ಲ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲಿರುವಂಥ ಸ್ಥಳೀಯ ಕ್ಯಾಬ್ ಚಾಲಕರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ, ಬೇಡದೇ ಇರುವಂಥ ಟ್ರಾವೆಲನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ. ಅಂದರೆ ಈಗ ಮಾಧ್ಯಮದವರಿಗೆ ಮಾತ್ರ ಒಂದಿಷ್ಟು ಅವಕಾಶ ಮಾಡಿಕೊಡ್ಬೋದು, ಸರ್ಕಾರಿ ನೌಕರರಿಗೆ ಅಥವಾ ಡೈಲಿ ವೇಜ್ ಏನು ಕೆಲಸ ನಡಿಲೇಬೇಕಾಗುತ್ತೆ, ಎಸ್ಮಾ ಅಂತ ಏನು ಹೇಳ್ತೀವಿ, ಎಸೆನ್ಷಿಯಲ್ ಸರ್ವಿಸಸ್, ಅವ್ರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಬೇಕಂತ ಓಡಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಸೂಚನೆ ಅವರ ಅಸೋಸಿಯೇಷನ್ಗಳಿಂದ ಬಂದಿದೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳ ಭದ್ರತೆಯನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ನಾವೀಗ ನೋಡ್ತಿದ್ದೇವೆ. ಮೇನ್ ರೋಡ್ಗಳಲ್ಲಿ ಒಂದಿಷ್ಟು ಕಡೆ ಸೇನೆ ನಿಯೋಜನೆ ಆಗಿದೆ. ನಾವು ಕಾರಣಾಂತರಗಳಿಂದ ಅದನ್ನು ತೋರಿಸೋದಕ್ಕೆ ಆಗದೇ ಇದ್ರೂ ಕೂಡ ನಾವು ಕಣ್ಣಾರೆ ನೋಡಿರುವಂಥದ್ದನ್ನು ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೇವೆ. ಒಂದು ಹಂತದವರೆಗೂ ಜನ ಕಾಯ್ತಿದ್ರು, ಬೇಸರ ಇತ್ತು, ಆಕ್ರೋಶ ಇತ್ತು, ತಡವಾಗ್ತಿದೆ ಒಂದು ಯುದ್ಧ ಅನ್ನೋದು ಅಥವಾ ಅಟ್ಯಾಕ್ ಅನ್ನೋದು. ಈಗ ಪ್ರತಿಯೊಬ್ಬರಿಗೂ ಕೂಡ ಸಂತಸವಿದೆ. ಆ ಸಂತಸದ ಜೊತೆ ಮತ್ತಷ್ಟು ಕಣ್ಗಾವಲನ್ನು ನಾವು ಹೆಚ್ಚಳ ಮಾಡ್ಕೊಬೇಕಿದೆ ಅನ್ನೋದು ಪ್ರತಿಯೊಬ್ಬರ ಮಾತಾಗಿರುವಂಥದ್ದು. ಅದರ ಜೊತೆಗೆ ಸೇನೆ ನಡೆದುಕೊಳ್ತಿರುವ ರೀತಿಯನ್ನು ನೋಡಿದಾಗ ಮತ್ತಷ್ಟು ಅಟ್ಯಾಕ್ಗಳು ಅಲ್ಲಿಂದ ಆದರೂ ಕೂಡ ವಿ ಆರ್ ಪ್ರಿಪೇರ್ಡ್ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಮಾಕ್ ಡ್ರಿಲ್ಗಳನ್ನು ನಡೆಸಿ ಇನ್ನೊಂದಿಷ್ಟು ದಿನ ಮಾಕ್ ಡ್ರಿಲ್ಗಳನ್ನು ನಡೆಸಿ ಒಂದು ವೇಳೆ ಆ ಕಡೆಯಿಂದ ಅಟ್ಯಾಕ್ ಆಯಿತು ಅಂದರೂ ಕೂಡ ನಮ್ಮನ್ನು ನಾವು ಬಲಿಪಶು ಮಾಡಿಕೊಳ್ಳದೇ ಇರೋ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಲಾಗ್ತಿರುವಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿದೆ. ಇಂದು ಪ್ರಧಾನಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ, 11 ಗಂಟೆಗೆ ಕ್ಯಾಬಿನೆಟ್ ಸಭೆ ಕೂಡ ನಡೆಯುತ್ತೆ. ರಾಜನಾಥ್ ಸಿಂಗ್ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಅಜಿತ್ ದೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇಂದಿನ ಸಭೆಯಲ್ಲಿ ಯುದ್ಧಕ್ಕೆ ಒಪ್ಪಿಗೆ ಪಡೆಯುವ ಸಾಧ್ಯತೆ ಇದೆ. ಅಂದರೆ ಇದು ಟ್ರೈಲರು ಅಲ್ಲ, ಇದೊಂದು ಪೋಸ್ಟರ್ ಅಷ್ಟೇ. ಈಗ ಬಿಡುಗಡೆ ಆಗಿರೋದು ಕೇವಲ ಪೋಸ್ಟರ್. ಟ್ರೈಲರ್ ಬರಬೇಕು, ಟೀಸರ್ ಬರಬೇಕು, ಆಮೇಲೆ ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್. ಇಂದಿನ ಸಭೆಯಲ್ಲಿ ಯುದ್ಧಕ್ಕೆ ಒಪ್ಪಿಗೆ ಪಡೆಯುವ ಸಾಧ್ಯತೆ ಇದೆ. ವಿಶ್ವದ ಎಲ್ಲ ದೇಶದ ರಾಜತಾಂತ್ರಿಕರಿಗೆ ಪಾಕಿಸ್ತಾನದ ವಿಚಾರವನ್ನು ಮನದಟ್ಟು ಮಾಡಿಕೊಡಲಾಗಿದೆ. ಯಾವೆಲ್ಲ ರೀತಿಯಲ್ಲಿ ಪಾಕಿಸ್ತಾನ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕೂಡ ವಿಶ್ವಸಂಸ್ಥೆಯಲ್ಲಿ ಕೂಡ ಮೊನ್ನೆ ನಡೆದಂಥ ವಿಶ್ವಸಂಸ್ಥೆ ಸಭೆಯಲ್ಲಿ 15 ಸದಸ್ಯರಿರ್ತಾರೆ. 5 ರಾಷ್ಟ್ರಗಳು ಕಾಯಂ ಸದಸ್ಯರು. ಉಳಿದ 10 ರಾಷ್ಟ್ರಗಳು 2 ವರ್ಷಗಳಿಗೊಮ್ಮೆ ಚೇಂಜ್ ಆಗುತ್ತೆ. ಅದರಲ್ಲಿ 13 ರಾಷ್ಟ್ರಗಳು ಭಾರತ ಪರವಾಗಿ ಬ್ಯಾಟಿಂಗ್ ಮಾಡಿದೆ, ಚೀನಾ ಮತ್ತು ಪಾಕಿಸ್ತಾನ ಹೊರತಾಗಿ. ಒನ್ಸ್ ಅಗೇನ್ ರಂಜಿತ್ ಮತ್ತು ಅಭಿಷೇಕ್ ನಮ್ಮೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ರಂಜಿತ್ಗೂ ಕೂಡ ಅದನ್ನೇ ಕೇಳೋದಕ್ಕೆ ಬಯಸ್ತೀನಿ. ನಿನ್ನೆ ರಾತ್ರಿವರೆಗೂ ಒಂಥರ ಬೇರೆ ಚಿತ್ರಣ ರಂಜಿತ್.